ವರ್ಗಕ್ಕೆ ದಾರಿ ಸರ್ಕಾರ ತೋರುತ್ತಿಲ್ಲ. ಬೋಂಡ ಮಾರಾಟ ಮಾಡಿ ಬದುಕಿ ಎನ್ನುತ್ತಾರೆ. ಬೋಂಡ ಮಾಡುವುದಾದರೆ ಪಾರ್ಲಿಮೆಂಟ್ನಲ್ಲಿ ನಿನ್ನ ಕೆಲಸ ಏನೆಂದು ಮೋದಿ ಅವರನ್ನೇ ಭಾರತ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯೆ ಎಸ್ ವರಲಕ್ಷ್ಮಿ ಪ್ರಶ್ನಿಸಿದರು. ನಗರದ ಶ್ರೀ ನೀಲಕಂಠೇಶ್ವರ ಸಮುದಾಯ ಭವನದಲ್ಲಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ಒತ್ತಾಯಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷ ಸಿಪಿಐಎಂನ 12ನೇ ಹಾಸನ ಜಿಲ್ಲಾ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಜನತೆಯ ಅಭಿವೃದ್ಧಿಯ ವಿಚಾರಗಳಿಗೆ ಆಳುವ ಸರ್ಕಾರಗಳು ಉದ್ದೇಶಪೂರ್ವಕವಾಗಿ ನಿರ್ಲಕ್ಷಿಸುತ್ತಿರುವುದರಿಂದ ಜನತೆ ಸಂಕಷ್ಟದೆಡೆಗೆ ದೂಡಲ್ಪಟ್ಟಿದ್ದಾರೆ. ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ಒತ್ತಾಯಿಸಿದರು. 3ನೇ ಅವಧಿ ದೇಶದ ಪ್ರಧಾನಿಯಾದ ನರೇಂದ್ರ ಮೋದಿ ಅವರು ಆರಂಭದ ದಿನದಿಂದಲೂ ತಾನು ತಿನ್ನಲು ಬಿಡುವುದಿಲ್ಲ ಮತ್ತು ಜನತೆಯ ಪ್ರಧಾನ ಸೇವಕ ಎಂಬ ಜನಪ್ರಿಯ ಘೋಷಣೆಗಳಲ್ಲಿ ಹೇಳುತ್ತಲೇ ಬರುತ್ತಿದ್ದಾರೆ. ಆದರೆ ರಾಜ್ಯ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ನಡೆದ ಕೋವಿಡ್ ಹಗರಣಕ್ಕೆ ಶಿಕ್ಷೆ ಕೊಡಿಸುತ್ತಾರಾ? ಕೊರೋನಾ ಚಿಕಿತ್ಸೆಗಾಗಿ 1 PPE ಕಿಟ್ಗೆ ಮಾರುಕಟ್ಟೆಯಲ್ಲಿ 317 ಇದ್ದರೆ ಬಿಜೆಪಿಯವರು 2500 ನೀಡಿದ್ದಾರೆ. ಅದೇ ರೀತಿ ಐಸಿಯು ಬೆಡ್ಗೆ ಮಾರುಕಟ್ಟೆಯಲ್ಲಿ 98,000 ರು ಇದ್ದರೆ ಇವರು 2 ಲಕ್ಷ ನೀಡಿದ್ದಾರೆ ಎಂದು ತನಿಖಾ ಏಜೆನ್ಸಿಗಳ ಮಾಹಿತಿ ಆಧರಿಸಿ ಮಾಧ್ಯಮಗಳು ವರದಿ ಮಾಡಿವೆ. ಇದಕ್ಕೆ ದೇಶದ ಚುಕ್ಕಾಣಿ ಹಿಡಿದಿರುವ ಮೋದಿಯವರು ಏನು ಹೇಳುತ್ತಾರೆ? ಜನತೆ ಕ್ಷಮಿಸಲಾರದ ಈ ತಪ್ಪಿಗೆ ಶಿಕ್ಷೆ ಏನು ಎಂದು ವರಲಕ್ಷ್ಮಿ ಪ್ರಶ್ನಿಸಿದರು. ದೇಶ ಕಂಡ ಬೃಹತ್ ಹಗರಣವಾದ ಎಲೆಕ್ಟ್ರೋ ಬಾಂಡ್ ಮೂಲಕ ಅಪಾರ ಪ್ರಮಾಣದ ಹಣ ಸಂಗ್ರಹಿಸುವ ಬಿಜೆಪಿ ದೇಶದಲ್ಲಿ ಜನತೆಗೆ ವಿರುದ್ಧವಾದ ಕಾನೂನುಗಳಲ್ಲಿ ಮತ್ತು ನೀತಿಗಳನ್ನು ಜಾರಿ ಮಾಡುತ್ತಿದೆ. ರೈತರ ಭೂಮಿಯ ಮೇಲೆ ಕಣ್ಣು ಹಾಕಿರುವ ಸರ್ಕಾರಗಳು ಪ್ರತಿ ತಾಲೂಕುಗಳಲ್ಲಿ ಕನಿಷ್ಠ 10 ಎಕರೆಯನ್ನು ಕೈಗಾರಿಕಾ ಉದ್ದೇಶಕ್ಕಾಗಿ ಮೀಸಲಿಡುವ ಆದೇಶ ಹೊರಡಿಸಿದೆ. ಇದನ್ನು ವಿರೋಧಿಸಿ ರೈತರು ತಮ್ಮ ಭೂಮಿಯನ್ನು ನಮಗೆ ಬಿಡಿ ಎಂಬ ಹೋರಾಟವನ್ನು ಸಂವಿಧಾನ ಸಮರ್ಪಣಾ ದಿನವಾದ ನವೆಂಬರ್ 26ರಿಂದ ಹೋರಾಟ ನಡೆಸಲಿದ್ದಾರೆ. ಇದಕ್ಕೆ ಸಿಪಿಎಂ ಬೆಂಬಲ ನೀಡಲಿದ್ದಾರೆ ಎಂದು ಹೇಳಿದರು. ಐಎಂಎಫ್ ವರದಿಯಂತೆ ಗ್ರಾಮೀಣ ಪ್ರದೇಶಗಳು ಮೂಲ ಸೌಕರ್ಯ ಕೊರತೆಯಿಂದ ಬಳಲುತ್ತಿವೆ. ಗ್ರಾಮೀಣ ಜನತೆ ಕೂಡ ಅಪೌಷ್ಟಿಕತೆ ಸೇರಿದಂತೆ ವಿವಿಧ ಕಾರಣಗಳಿಂದ ಜೀತಾವಧಿ 20 ವರ್ಷಕ್ಕೆ ಇಳಿದಿದೆ. ಇದಕ್ಕೆ ಬೆಲೆ ಏರಿಕೆ ಮತ್ತು ದುಡಿಮೆಯ ಕೂಲಿ ಕಡಿಮೆಯಾಗಿರುವುದು ಕಾರಣವಾಗಿದೆ. ಹಾಗಾಗಿ ವಿವಿಧ ದುಡಿಯುವ ವರ್ಗಗಳ ಕನಿಷ್ಠ ಕೂಲಿಯನ್ನು ಕನಿಷ್ಠ 36,000ಕ್ಕೆ ಏರಿಸಬೇಕು ಎಂದು ಡಿಸೆಂಬರ್ನಲ್ಲಿ ಹೋರಾಟ ನಡೆಸಲಾಗುವುದು ಎಂದು ತಿಳಿಸಿದರು. ದೇಶದಲ್ಲಿ ಉದ್ಯೋಗ ನಷ್ಟ ತೀವ್ರಗತಿಯಲ್ಲಿ ಏರುತ್ತಿದೆ. ಸರ್ಕಾರಗಳು ಕೂಡ ಅದೇ ದಾರಿಯಲ್ಲಿ ಸಾಗುತ್ತಿದೆ. ಅದಕ್ಕೆ ಉದಾಹರಣೆ ಎಂಬಂತೆ ಕರ್ನಾಟಕ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿಯವರ ನಿರ್ವಾಹಕ ರಹಿತ 5,000 ಬಸ್ಗಳನ್ನು ಕಾರ್ಯಾಚರಣೆಗೆ ಇಳಿಸುವ ಬಗ್ಗೆ ಹೇಳಿದ್ದಾರೆ. ಜೊತೆಗೆ ರಾಜ್ಯವೊಂದರಲ್ಲೇ 11 ಲಕ್ಷ ಉದ್ಯೋಗಗಳು ಖಾಲಿ ಇವೆ. ಹಾಗಾಗಿ ಸರ್ಕಾರಗಳೇ ಜನರನ್ನು ಸಂಕಷ್ಟಕ್ಕೆ ದೂಡುತ್ತಿದೆ ಎಂದು ಆರೋಪಿಸಿದರು. ಇವರಿಗೆಲ್ಲ ಹೆಸರೇನು ಕೊಟ್ಟಿದ್ದಾರೆ? ಅತಿಥಿ ಶಿಕ್ಷಕರು. PUC ಮಾಡಿದವನು ಅತಿಥಿ ಶಿಕ್ಷಕ ಆಗ್ತಾನೆ. ಡಿಗ್ರಿ ಮಾಡಿದವನು ಅತಿಥಿ ಲೆಕ್ಚರರ್ ಅಂತ ಹೇಳಿ ಆಗ್ತಾರೆ. ಗೆಸ್ಟ್ ಲೆಕ್ಚರರ್ ಅಂತ ಆಗ್ತಾರೆ. ಕಡಿಮೆ ಓದಿದವರು ಅಂಗನವಾಡಿ ವರ್ಕರ್ ಆಗ್ತಾರೆ. ಏನು ಓದಿಲ್ಲದೆ ಇರೋರು ಬಿಸಿ ಊಟದವ್ರು ಆಗ್ತಾರೆ. ನೋಡಿ ಯಾವ ರೀತಿಯಲ್ಲಿ ಇವತ್ತು ವರ್ಗೀಕರಣ ಆಗ್ತಾರೆ. ಈ ವರ್ಗೀಕರಣ ಮಾಡುವ ಕೆಲಸಗಳ ಪ್ರಾಮುಖ್ಯತೆ ಅಂತ ಹೇಳಿ ತಗೊಂಡಾಗ ಯಾವ ಭಾರತ ದೇಶ ಹಸಿವಿನ ಸೂಚ್ಯಾಂಕದಲ್ಲಿ 105ನೇ ಸ್ಥಾನದಲ್ಲಿದೆಯೋ ಆ ಒಂದು ದೇಶದ ಸ್ಟೇಟಸ್ ಅನ್ನ ಕಾಪಾಡಬೇಕು ಅಂತ ಹೇಳಿದ್ರೆ ICDS, ಮಿಡ್ ಡೇ ಮೀಲ್ ಮತ್ತು NRHM, NHM ಅನ್ನುವಂತ ಸ್ಕೀಮ್ಗಳಿದಾವಲ್ಲ, ಈ ಸ್ಕೀಮ್ಗಳು ಕರೆಕ್ಟ್ ಆಗಿ ಕಾಯಂ ಆದ್ರೆ ಮಾತ್ರನೇ ಈ ದೇಶದ ಅಭಿವೃದ್ಧಿಯ ಸಾಂಕೇತಿಕವಾಗಿರುವಂತಹ ಹಸಿವಿನ ಸೂಚ್ಯಾಂಕದಲ್ಲಿ 105ನೇ ಸ್ಥಾನದಲ್ಲಿರುವಂತ ಭಾರತವನ್ನ ಕೆಳಗೆ ಇಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹೆಂಗೆ? ಕಾರ್ಯಕ್ರಮದಲ್ಲಿ ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಧರ್ಮೇಶ್, ಕಾರ್ಯದರ್ಶಿ ಮಂಡಳಿ ಸದಸ್ಯ HR ನವೀನ್ ಕುಮಾರ್ ಮತ್ತು ಹಾಸನ ಸ್ಥಳೀಯ ಸಮಿತಿ ಕಾರ್ಯದರ್ಶಿ MG ಪೃಥ್ವಿ, GP ಸೌಮ್ಯ, ಸತ್ಯನಾರಾಯಣ್, ಅರವಿಂದ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, TV 46 ಮಲೆನಾಡು ನ್ಯೂಸ್, ಹಾಸನ.